ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಕ್ರಾಫ್ಟ್ ವಿಡಿಯೋನೇ ಗೋಡೆಗೆ ಒಂದು ಅಲಂಕಾರ ಇರುವಂಥ ಕ್ರಾಫ್ಟ್ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದಕ್ಕೆ ಬೇಕಾಗುವುದು ಈ ಥರ ಕಾರ್ಡ್ಬೋರ್ಡು ಮತ್ತು ಕಲರ್ ಪೇಪರು, ಹಳೇದು ಯಾವುದಾದ್ರೂ ಒಂದು ಕ್ಯಾಲೆಂಡರು, ನ್ಯೂಸ್ ಪೇಪರು ತೊಗೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಈ ಥರ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಇಲ್ಲಾಂದರೆ ನಿಮ್ಮ ಹತ್ರ ನಾರ್ಮಲ್ ಮನೆಯಲ್ಲಿರೋ ಸಿ ಡಿ ಕ್ಯಾಶೆಟ್ಗೆ ಹಳೇದಿರುತ್ತಲ್ವ, ಅದನ್ನು ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು. ಸಿ ಡಿ ಕ್ಯಾಶೆಟ್ ಅಂದರೆ ನಿಮ್ಗೆ ಕಟ್ ಮಾಡೋದು ಬೇಕಾಗಿಲ್ಲ, ಸೊ ಹಾಗೆ ಡೈರೆಕ್ಟಾಗಿ ಮಾಡ್ಕೊಬೋದು. ಆದರೆ ನಾನು ಅದೇ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪೀಸ್ ಬೇಕಾಗುತ್ತೆ. ಇವಾಗ ಹಳೇದು ನನ್ನ ಮನೇಲಿ ಕ್ಯಾಲೆಂಡರ್ ಇತ್ತು, ಅದಿಲ್ಲಾಂದರೆ ನೀವು ನಾರ್ಮಲ್ ಮನೇಲಿರುವಂಥ ಯಾವುದಾದ್ರು ಹಳೆ ಪುಸ್ತಕದ ಪೇಪರ್ ಅಥವಾ ನ್ಯೂಸ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೊಬೋದು. ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಕಟ್ ಮಾಡ್ಕೊಳ್ಳಿ. ನ್ಯೂಸ್ ಪೇಪರಲ್ಲಿ ಕೂಡ ಮಾಡ್ಕೊಬೋದು. ಕೆಲವರು ಕ್ಯಾಲೆಂಡ್ರನ್ನ ಬಿಸಾಕ್ಬಿಡ್ತಾರೆ, ಇಲ್ಲ ಏನೋದಕ್ಕಾದ್ರೂ ಬೇರೆ ಥರದಕ್ಕೆ ಯೂಸ್ ಮಾಡ್ತಾರೆ. ಆದರೆ ಈ ಥರ ಕ್ರಾಫ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದಂತೂ ಈ ಥರ ಮಾಡಿಬಿಟ್ಟು ನೀವು ಗೋಡೆಯಲ್ಲಿ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ ಥರ ಸ್ಟಿಕ್ಕಿಂದ ಅದನ್ನು ರೋಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸ್ಟಿಕ್ ಇಲ್ಲ ಅಂದರೆ ನಾರ್ಮಲ್ ಯಾವುದಾದ್ರು ಪೆನ್ ಇರುತ್ತಲ್ವ, ಪೆನ್ಸಿಲ್ ಪೆನ್, ಅದರಿಂದ ಕೂಡ ನೀವು ಈ ಥರ ರೋಲ್ ಮಾಡ್ಕೊಬೋದು. ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ, ಒಂದೊಂದು ಥರ ಮಾಡ್ತಾ ಇರ್ತೀನಿ. ಸೊ ತುಂಬ ಜನನೂ ಒಳ್ಳೆ ಕಮೆಂಟ್ ಆಗ್ತೀರಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಈಗ ಈ ಥರ ಇದು ಮಾಡಿದ ಮೇಲೆ ಪೇಂಟ್ ಮಾಡ್ಕೊಂಡಿದ್ದೀನಿ, ಫುಲ್ಲು ಬ್ಲ್ಯಾಕ್ ಕಲರು. ಒಟ್ಟು ನನಗಿಲ್ಲಿ 36 ಪೀಸ್ ಬೇಕಾಗುತ್ತೆ. ಚಿಕ್ಕ ಸೈಜ್ 16, ದೊಡ್ಡ ಸೈಜ್ 16, ಅಷ್ಟಕ್ಕೂ ನಾನು ಪೇಂಟ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಒಂದು 8 ಸೆಂಟಿಮೀಟ್ರಿಗೆ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಗಲ ಬಂದು 8 ಸೆಂಟಿಮೀಟರು, ಉದ್ದ ಎಷ್ಟಾದರೂ ಇರಲಿ ನಿಮಗೆ. ಇಲ್ಲಿ ಫ್ಲವರ್ಗೆ ನಾನು ಎಲೆ ಥರ ಕಟ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟವಾಗಿರೋ ಕಲರ್ ಚಾಯ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಎಲೆ ಶೇಪಲ್ಲಿ ಕಟ್ ಮಾಡೋದ್ರಿಂದ ನಾನು ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ತೀನಿ. ನೀವು ತೀರಾ ದೊಡ್ಡದಾಗಿ ಕೂಡ ಮಾಡ್ಬೋದು, ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಈ ಥರ ನಾನು ಕಟ್ ಮಾಡ್ಕೊತೀನಿ. ನೋಡಿ, 4 ಸೆಂಟಿಮೀಟರ್ಗೆ 2 ಭಾಗ ಮಾಡಿಕೊಂಡು ಎಲೆ ಥರ ಕಟ್ ಮಾಡ್ಕೊತೀನಿ. ನಾರ್ಮಲ್ ಲೀವ್ಸು ನೀವು ಬೇಕಂದರೆ ಎಲ್ಲ ಕಲರಲ್ಲೂ ಮಾಡ್ಕೊಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಕಲರ್ ಪೇಪರ್ ಇಲ್ಲ ಅಂದ್ರೂ ನಾರ್ಮಲ್ ಪೇಪರಲ್ಲಿ ಮಾಡಿ ಪೇಂಟ್ ಕೂಡ ಮಾಡ್ಕೊಬೋದು. ಅಥವಾ ಆ ಥರ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಅಕ್ಕಿ ಬ್ಯಾಗ್ ಇರುತ್ತಲ್ವ, 25 kg ಅಕ್ಕಿ ಬ್ಯಾಗ್ ಬರುತ್ತಲ್ವ, ಆ ಬ್ಯಾಗ್ನ ನೀವು ಈ ಥರ ಕಟ್ ಮಾಡಿ ಪೇಂಟ್ ಕೂಡ ಮಾಡ್ಕೊಬೋದು. ಇವಾಗ ನಾನು ಇನ್ನೊಂದು ಇದಕ್ಕೆ ನೋಡ್ತಾ ಇರ್ಬೋದು. ಇವಾಗ ಈ ಥರ ಗೋಡೆಗೆ ನಾನು ತಗೊಳಕ್ಕೋಸ್ಕರ ಈ ಥರ ನಾನು ಫೆವಿ ಬಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಫೆವಿ ಬಾಂಡು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವು ಒಂದ್ಸರಿ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಒಳ್ಳೆ ಕ್ವಾಲಿಟಿ ನೋಡಿ, ಸ್ವಲ್ಪ ದುಡ್ಡು ಜಾಸ್ತಿ ಅದನ್ನು ಪರವಾಗಿಲ್ಲ ತಗೊಳ್ಳಿ, ತುಂಬ ದಿವಸ ಬರುತ್ತೆ. ಸೊ ಕಡಿಮೆ ರೇಟದ್ದು ನಾನು ಒಂದು 2 ಸರಿ ತೊಗೊಂಡು ಅದು ಚೆನ್ನಾಗೇ ಬಂದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ನೋಡಿ ತಗೊಳ್ಳಿ. ಇವಾಗ ನಾನು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರನೇ. ಇಲ್ಲ ನಿಮಗೆ ಗೊತ್ತಾಗುತ್ತೆ ಅಳತೆ ಪ್ರಕಾರ ಹಂಗೆ ಅಂದರೆ ನೀವು ನಾರ್ಮಲಾಗಿ ಅಂಟಿಸ್ಕೋಬೋದು. ನಾನು ಫೆವಿ ಬಾಂಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬೇಗನೆ ಟೈಮು ಸೇವ್ ಆಗುತ್ತೆ, ಅದಕ್ಕೋಸ್ಕರನೇ. ಸೊ ಇಲ್ಲಾಂದರೆ ನೀವು ನಾರ್ಮಲ್ ಫೆವಿಕಲಲ್ಲೇ ಅಂಟಿಸ್ಕೊಳ್ಳಿ. ನಾನು ಪೂರ್ತಿಯಾಗಿ ದೊಡ್ಡ ಸೈಜ್ ಎಲ್ಲ ಅಂಟಿಸ್ಕೊತೀನಿ. ಸೊ ಆದಷ್ಟೆಲ್ಲ ಅಂಟಿಸಿದ್ದೀನಿ, ನೋಡ್ತಾ ಇರ್ಬೋದು. ಇದು ದೊಡ್ಡ ಸೈಜ್ದು, ಇನ್ನು ಚಿಕ್ಕ ಸೈಜ್ದು ಮಧ್ಯದಲ್ಲಿ ಅಂಟಿಸ್ಕೋಬೇಕು. ಇದು ನೋಡ್ತಾ ಇರ್ಬೋದು. ನಿಮ್ಗೊಂದು ಅಳತೆಗೆ ನೀವು ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟಿಗೆ ಬೇಕು ಅಷ್ಟಿಗೆ. ಇದು ಸ್ವಲ್ಪ ನೋಡೋಕ್ಕೆ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಸೊ ಫಿನಿಶಿಂಗ್ ಆದಮೇಲೆ ನೀವೇ ನೋಡ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ಅಂಟಿಸಿಟ್ಟಿದ್ದೀನಿ. ನಿಮ್ಗೆ ಇಷ್ಟವಾಗಿರೋಂಥ ಫ್ಲವರ್ ಡಿಸೈನ್ ಏನಾದರೂ ಮಾಡೋಕ್ಕೆ ಬಂದರೆ ಅದನ್ನು ನೀವು ಮಧ್ಯದಲ್ಲಿ ಅಂಟಿಸ್ಕೋಬೋದು. ಸೊ ಇಲ್ಲಿ ನಾನು ಇನ್ನೊಂದು ಈ ಥರ ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ರೌಂಡ್ ಶೇಪ್ನ ಚಿಕ್ಕದು ಮಾಡ್ಕೊಂಡು ಅಂಟಿಸ್ಕೊತೀನಿ. ಈ ಥರ ಫ್ಲವರ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಸೊ ಇವಾಗ ನೋಡ್ತಾ ಇರ್ಬೋದು. ಇವಾಗ ಇದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಈ ಥರ ಅಂಟಿಸ್ಕೊತೀನಿ. ಫೆವಿ ಬಾಂಡ್ನಿಂದ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ದಿವಸ ಬಾಳಿಕೆ ಬರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡೋದು. ಅಂದರೆ ಟೈಮ್ ಕೂಡ ಸೇವ್ ಆಗುತ್ತೆ. ಇವಾಗ ಫೆವಿಕಲ್ ಹಾಕಿರ್ತೀರ, ಅದು ಡ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಫೆವಿ ಬಾಂಡ್ ಅಂದರೆ ಹಂಗೇನಿಲ್ಲ, ಒಂದು 3-4 ಸೆಕೆಂಡ್ಗೆ ಫುಲ್ ಡ್ರೈ ಆಗೋಗುತ್ತೆ, ಬೇಗನೆ ಅಂಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಈ ಫ್ಲವರ್ ಅಂಟಿಸ್ತಾ ಇದ್ದೀನಿ. ಈ ಫ್ಲವರ್ ವೀಡಿಯೋನೇ ನಾನು ಫಸ್ಟ್ ಕ್ರಾಫ್ಟಿಗೆ ತೋರಿಸಿರೋದು. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಆ ಥರ ಫ್ಲವರ್ ಮಾಡೋಕ್ಕೆ. ಸೊ ಅದನ್ನೇ ಇಟ್ಕೊಂಡಿದ್ದೆ ನಾನು. ಸೊ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹೊಸ ಥರ ತೋರಿಸ್ತಾ ಇದೆ. ಸೊ ಇವಾಗ ಬಂದ್ಬಿಟ್ಟು ಎಲೆ ಶೇಪಲ್ಲಿ ಕಟ್ ಮಾಡಿದ್ನಲ್ಲ, ಅದನ್ನು ಈ ಥರ ನಾನು ಎಲ್ಲ
ತುದಿನಲ್ಲಿ ಅಂಟಿಸ್ಕೊತೀನಿ. ಈ ಥರ ಸ್ವಲ್ಪ ದೊಡ್ಡ ಸೈಜಾಗಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸೊ ಏನಾದರೂ ಎಲ್ಲ ಥರ ರೆಸಿಪಿಗಳನ್ನ ಟ್ರೈ ಮಾಡಬೇಕು ಅನ್ನೋದಾದರೆ, ಸೊ ರೇಖಾ ಅಡುಗೆ ಚಾನಲ್ ಅಂತ ಇದೆ. ಸೊ ನೀವು ಒಂದ್ಸರಿ ನೋಡ್ಕೊಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಅಂಟಿಸ್ತಾ ಇದ್ದೀನೋ ಆ ಥರ ಅಂಟಿಸ್ಕೊಳ್ಳಿ. ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಅಂಟಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಲ್ಟಿ ಕಲರ್ ಎಲ್ಲ ಕಲರು ಯೂಸ್ ಮಾಡ್ಕೊಬೋದು. ಇದನ್ನು ಪೇಪರ್ ಅಂತಲೇ ಅಲ್ಲ, ಸೊ ನಿಮ್ಮ ಹತ್ರ ಯಾವುದಾದ್ರು ವೇಸ್ಟ್ ಆಗಿರುವಂಥ ಡ್ರೆಸ್ಸುಗಳಲ್ಲಿ ಚುಮ್ಕಿ, ಕುಂದನ್ಸು, ಫ್ಲವರು ಆ ಥರ ಏನಾದರೂ ಇದ್ದರೆ ಕಟ್ ಮಾಡಿ ಅಂಟಿಸ್ಕೋಬೋದು. ಸೊ ಇಲ್ಲಾಂದರೆ ನೋಡ್ತಾ ಇರ್ಬೋದು ಇವಾಗ ಫಿನಿಶಿಂಗ್ ಆಗಿದೆ. ಖಂಡಿತ ಇವತ್ತು ತೋರಿಸಿರೋಂಥ ಈ ಕ್ರಾಫ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಈ ಥರ ಮಾಡಿ ಎಲ್ಲಾದರೂ ಗೋಡೆಯಲ್ಲಿ ಹಾಕಿ ತುಂಬಾ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.